ಶಿಲಾಯುಗವನ್ನು ಮಾನವ ಇತಿಹಾಸದ ಆರಂಭಿಕ ಹಂತ ಎಂದು ಗುರುತಿಸಲಾಗಿದೆ. ಶಿಲಾಯುಗವನ್ನು 3 ಹಂತಗಳನ್ನಾಗಿ ವಿಂಗಡಿಸಲಾಗಿದೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನೂತನ ಶಿಲಾಯುಗ. ಹಳೆ ಶಿಲಾಯುಗದ ಜನರು ಅಲೆಮಾರಿ ಬೇಟೆಗಾರರು. ಆಯುಧಗಳು ಕೈಕೊಡಲಿ, ಸೀಳುಗತ್ತಿ, ಚಾಪರ್, ಸ್ಕ್ರ್ಯಾಪರ್. ಪ್ರಮುಖ ನೆಲೆಗಳು ಭಿಂಬೆಟ್ಕಾ ಮಧ್ಯಪ್ರದೇಶ, ಅತಿರಂಪಕಂ ತಮಿಳುನಾಡು, ಸೋಹಾನ್ ಕಣಿವೆ ಪಶ್ಚಿಮ ಪಂಜಾಬ್, ನಾಗಾರ್ಜುನಕೊಂಡ ಆಂಧ್ರಪ್ರದೇಶ, ಪಹಲ್ಗಾಮ್ ಕಣಿವೆ ಕಾಶ್ಮೀರ, ಥಾರ್ ಮರುಭೂಮಿ ರಾಜಸ್ಥಾನ, ಹುಣಸಗಿ ಕರ್ನಾಟಕ. ಈ ಕಾಲದ ಮಾನವನು ಅಲಂಕರಿಸದ ಒರಟಾದ ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆಗೆ ಜೋಡಿಸಿ ಬಳಸುತ್ತಿದ್ದನು. ಅವರು ಬಳಸುತ್ತಿದ್ದ ಕಲ್ಲು ಸಾಮಾನ್ಯವಲ್ಲ, ಅದು ಕ್ವಾರ್ಟ್ಜೈಟ್, ಅತ್ಯಂತ ಗಡುಸಾದ ಶಿಲೆ. ಅದಕ್ಕಾಗಿ ಇತಿಹಾಸವು ಅವರನ್ನು ಕ್ವಾರ್ಟ್ಜೈಟ್ ಮೆನ್ ಎಂದು ಕರೆಯುತ್ತದೆ. ಈ ಕಾಲದ ಜನರು ನೀಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಹಳೆ ಶಿಲಾಯುಗದ ಕಠಿಣ ಬದುಕಿನ ನಂತರ ಮಾನವನ ಜೀವನ ನಿಧಾನವಾಗಿ ಹೊಸ ದಾರಿಗೆ ತಿರುಗಿತು. ಈ ಹೊಸ ಹಂತವನ್ನೇ ಇತಿಹಾಸವು ಮಧ್ಯ ಶಿಲಾಯುಗ ಎಂದು ಕರೆಯುತ್ತದೆ. ಮಧ್ಯ ಶಿಲಾಯುಗದ ಮಾನವ ಸಣ್ಣ ಆಯುಧಗಳನ್ನು ಅವನು ಎಚ್ಚರಿಕೆಯಿಂದ ತಯಾರಿಸುತ್ತಿದ್ದ. ಅವನು ಸಂಗ್ರಾಹಕನಾಗಿದ್ದ, ನದಿಯ ತೀರದಲ್ಲಿ ಮೀನಿಗಾಗಿ ಕಾಯುತ್ತಿದ್ದ, ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸುತ್ತಿದ್ದ. ಮಧ್ಯ ಶಿಲಾಯುಗದ ನಂತರ ಮಾನವನ ಬದುಕು ಹೊಸ ತಿರುವು ಪಡೆಯಿತು. ಈ ಯುಗವನ್ನೇ ನಾವು ಹೊಸ ಶಿಲಾಯುಗ ಎಂದು ಕರೆಯುತ್ತೇವೆ. ನೂತನ ಶಿಲಾಯುಗ ಕೃಷಿ ಆರಂಭ, ನೇಕಾರಿಕೆ, ಮಡಕೆ ಮಾಡುವುದು, ಸ್ಥಿರ ಜೀವನ. ಶಿಲೆಯಿಂದ ಆರಂಭವಾದ ಮಾನವನ ಬದುಕು ನೂತನ ಶಿಲಾಯುಗದಲ್ಲಿ ಕೃಷಿ, ನೇಕಾರಿಕೆ, ಮನೆ ನಿರ್ಮಾಣ, ಸ್ಥಿರ ಜೀವನದ ಹಾದಿಗೆ ಕಾಲಿಟ್ಟಿತು. ಇದೇ ಮಾನವನ ನಾಗರಿಕತೆಯ ಮೊದಲ ಹೆಜ್ಜೆ. ಇತಿಹಾಸವನ್ನು ಅರಿಯುವುದು ನಮ್ಮ ಹಿಂದಿನ ಬದುಕನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ. This post is secure. Bring more thatch. Here, this layer is almost done. ಭಾರತದ ಮಧ್ಯಶಿಲಾಯುಗದ ಪ್ರಮುಖ ನೆಲೆಗಳು ಬೋಲಾನ್ ಕಣಿವೆ, ಯೂನಿ ಕಣಿವೆ, ಆದಿಮ ಮಾನವರ ಚಲನೆಯ ದೃಶ್ಯ.